ನಮಸ್ಕಾರ ಸ್ನೇಹಿತರೆ, ರತ್ನ ವರ್ಡ್ಗೆ ಸ್ವಾಗತ. ನಾನಿವತ್ತು ಚುರುಮರಿ ಬಡಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. 3 ಕಪ್ ಶೇಂಗಾ, 2 ಕಪ್ ಕರಿಬೇವು, 3/4 ಕಪ್ ಶುಗರ್ ಪೌಡರ್, 1 ಟೀ ಸ್ಪೂನ್ ಗರಂ ಮಸಾಲ, 2 ಟೀ ಸ್ಪೂನ್ ಖಾರ ಪುಡಿ, 1 ಸ್ಪೂನ್ ಜೀರಿಗೆ ಪೌಡ್ರು, 1 ಟೀ ಸ್ಪೂನ್ ಹಿಂಗು, ಅರ್ಧ ಟೀ ಸ್ಪೂನ್ ಅರಿಶಿನ, 1.5 ಸ್ಪೂನ್ ಹವೀಜ್ ಪೌಡರ್, 3/4 ಕಪ್ ಬೆಳ್ಳುಳ್ಳಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಅರ್ಧ kg ಚುರುಮರಿ ಬೇಕಾಗುತ್ತೆ. ಚುರುಮರಿನ 5ರಿಂದ 6 ನಿಮಿಷ ಹುರ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿಟ್ಟು ಹುರ್ಕೊಳ್ಳೋಣ. ಇದಕ್ಕಿಂತ ಗಟ್ಟಿ ಚುರುಮರಿ ಬೆಳಗಾವಿ ಮತ್ತು ಕೊಲ್ಲಾಪುರ ಕಡೆಗಳೆಲ್ಲ ಸಿಗುತ್ತೆ. ದಪ್ಪಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಅದು ಬಡಂಗಿಗೆ ಹೇಳಿ ಮಾಡಿಸಿದ ಚುರುಮರಿ ಅಂತ ಹೇಳ್ಬೋದು. ನಾನು ನಾರ್ಮಲ್ ಚುರುಮರಿನೇ ತೊಗೊಂಡಿದ್ದೀನಿ. ಇವಾಗ ಕ್ರಿಸ್ಪಿ ಆಗಿದೆ ನೋಡಿ, ಈ ಥರ ಸೌಂಡ್ ಬರಬೇಕು. ಕ್ರಿಸ್ಪಿ ಆಗಿದೆ. ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ಎಣ್ಣೆ ಕಾಯಕ್ಕಿಟ್ಟಿದ್ದೆ, ಕಾದಿದೆ. ಇವಾಗ ಮೊದಲು ಶೇಂಗಾನ ಫ್ರೈ ಮಾಡ್ಕೊಳ್ಳೋಣ. ರಿಂದ 5 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಎಲ್ಲ ಕಂಪ್ಲೀಟಾಗಿ ಫ್ರೈ ಆಗಿದೆ. ತಗೊಳ್ಳೋಣ ಈಗ. ಕರಿಬೇವು ಹಾಕ್ಕೊಳ್ಳೋಣ ಇವಾಗ. ಕರಿಬೇವನ್ನ ಕಂಪ್ಲೀಟಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. 2 ಬಟ್ಲಕ್ಕಿಂತ ಕಡಿಮೆ ತೊಗೋಬೇಡಿ ಕರಿಬೇವನ್ನ. ಇದರ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. 2 ಬಟ್ಲು ಅಥವಾ ಅದಕ್ಕಿಂತ ಜಾಸ್ತಿ ತೊಗೊಂಡ್ರೂ ಪರವಾಗಿಲ್ಲ. ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ತಿದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ತುಂಬ ಬ್ರೌನ್ ಆಗೋದೇನೂ ಬೇಡ. ಅದು ಫ್ರೈ ಆದಮೇಲೆ ಒಂದು ಪರಿಮಳ ಬರುತ್ತೆ ನೋಡಿ. ಮೀಡಿಯಮ್ ಫ್ಲೇಮ್ನಲ್ಲಿ 3ರಿಂದ 4 ನಿಮಿಷ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿನ. ಆಗಿದೆ, ಇವಾಗ ತೆಗೆದುಬಿಡೋಣ. ಮಸಾಲೆಗೆ ಇಷ್ಟೊಂದು ಆಯಿಲ್ ಬೇಕಾಗೋದಿಲ್ಲ, ಸ್ವಲ್ಪ ಆಯಿಲ್ನ ತೆಗೆದುಬಿಡ್ತೀನಿ. ಈಗ ಹಿಂಗೆ ಹಾಕ್ಕೊಳ್ಳೋಣ. ಗರಂ ಮಸಾಲೆ ಹಾಕ್ಕೊಳ್ಳೋಣ. ಜೀರಿಗೆ ಪೌಡ್ರ್ ಹಾಕ್ಕೊಳ್ಳೋಣ. ಹವೀಜ್ ಪೌಡ್ರ್ ಹಾಕ್ಕೊಳ್ಳೋಣ. ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಖಾರ ಪುಡಿ ಹಾಕ್ಕೊಳ್ಳೋಣ. 1 ನಿಮಿಷ ಹೀಗೆ ಫ್ರೈ ಮಾಡ್ಕೋಬೇಕು. ಫ್ರೈ ಆಗಿದೆ, ಇವಾಗ ತೆಗೆದುಬಿಡೋಣ. ಮಸಾಲೆ ಎಲ್ಲ ಕಂಪ್ಲೀಟಾಗಿ ತಣ್ಣಗಾಗಬೇಕಿದ್ದು. ಸ್ವಲ್ಪ ಹೊತ್ತು ತಣ್ಣಗಾಗೋವರೆಗೂ ಬಿಡೋಣ. ಮಸಾಲೆ ಕಂಪ್ಲೀಟಾಗಿ ತಣ್ಣಗಾಗಿದೆ. ಇವಾಗ ಚುರುಮರಿಗೆ ಹಾಕ್ಕೊಳ್ಳೋಣ ಇದನ್ನು. ಶುಗರ್ ಪೌಡ್ರನ್ನ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಬಡಂಗ್ ರೆಡಿ ಆಗಿದೆ. ಕಲರ್ ಕೂಡ ತುಂಬ ಸೂಪರಾಗಿ ಬಂದಿದೆ. ನೀವು ಮನೇಲಿ ಮಾಡಿ ಸಂಜೆ ಟೀ ಟೈಮಲ್ಲಿ ಇದನ್ನು ತಿಂದು ಟೀ ಕುಡಿದ್ರೆ ಸೂಪರಾಗಿರುತ್ತೆ. ಇದ್ರ ಜೊತೆ ಮಿರ್ಚಿ ಬಜ್ಜಿ ಒಳ್ಳೆ ಕಾಂಬಿನೇಷನ್ನು.
ಮುಂದಿನ ವಿಡಿಯೋದಲ್ಲಿ ಮಿರ್ಚಿ ಬಜ್ಜಿ ಮಾಡೋದು ಕೂಡ ಹೇಳ್ಕೊಡ್ತೀನಿ. ಚುರುಮುರಿಗೆ ಮೇಲೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ ಗಾರ್ನಿಷ್ಗೆ. ಸ್ನೇಹಿತರೆ, ನನ್ನ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.